ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ಮತ್ತೆ ಕಾವು ಪಡೆದ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ, ಕಾನೂನು ಹೋರಾಟಕ್ಕೆ ನಿರ್ಧರಿಸಿದ ಗೃಹ ಮಂತ್ರಿ ಎಂಬಿ ಪಾಟೀಲ್. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಚಿಚ್ಚುಂಗಿ ಇಂಡಿ ತಾಲೂಕಿನ ಸಾಲುಟ್ಗಿ ಗ್ರಾಮದಲ್ಲಿ ಮತಯಾಚನೆ. ನೇಷನ್ ಫಸ್ಟ್ ವೋಟಿಂಗ್ ಮಸ್ಟ್, ನಗರದಲ್ಲಿ ನಾಮಫಲಕ ಹಿಡಿದು ಎಬಿಎಂಪಿ ವತಿಯಿಂದ ಮತದಾನ ಜಾಗೃತಿ. ಪ್ರಜಾಪ್ರಭುತ್ವ ಉಳಿಕೆಗಾಗಿ ಬಿಜೆಪಿ ಪಕ್ಷ ಹೊರತುಪಡಿಸಿ ಬದ್ಧತೆ ಹೊಂದಿದ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಮತ್ತೆ ಕಾವು ಪಡೆದುಕೊಂಡಿದೆ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಲಿಂಗಾಯತ ಹೋರಾಟ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ ಭಾರಿ ಸದ್ದು ಮಾಡಿದ್ದು, ಎಂಬಿ ಪಾಟೀಲ್ ಸೋನಿಯಾ ಗಾಂಧಿ ಅವರಿಗೆ ಬರೆದಿದ್ದಾರೆ ಎನ್ನಲಾದ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಈ ವಿಚಾರ ಪ್ರಸ್ತಾಪವಾಗಿದ್ದು ಪರ ವಿರೋಧಕ್ಕೆ ಕಾರಣವಾಗಿದೆ. ಸದ್ಯ ಈ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಕಾನೂನು ಹೋರಾಟಕ್ಕೆ ವೇದಿಕೆಯಾಗಿದೆ. ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಭಾರಿ ಸದ್ದು ಮಾಡಿದ್ದ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಲಿಂಗಾಯತ ಹೋರಾಟ ಸಹಾಯಕವಾಗುತ್ತೆ ಎಂದು ಎಂಬಿ ಪಾಟೀಲ್ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದರು ಅನ್ನೋ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಪತ್ರದ ಬಗ್ಗೆ ತನಿಖೆ ನಡೆಸುವಂತೆ ಎಂಬಿ ಪಾಟೀಲ್ ಆದರ್ಶ್ ನಗರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬಿಎಲ್ಡಿ ಸಂಸ್ಥೆಯ ಪತ್ರವನ್ನು ಫೋರ್ಜರಿ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಪತ್ರವನ್ನು ಕಳೆದ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ಹರಿಬಿಡಲಾಗಿತ್ತು. ಆದರೆ ಆ ವೇಳೆ ನಾನು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿದ್ದಿಲ್ಲ. ಆದರೆ ಈ ಸಲ ಮತ್ತೆ ಚುನಾವಣೆ ಸಮಯದಲ್ಲಿ ಇದನ್ನು ಬಳಸಿಕೊಂಡು ಕೀಳುಮಟ್ಟದ ರಾಜಕೀಯ ಮಾಡಲಾಗುತ್ತಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾಗಿ ತಿಳಿಸಿದರು. ಲಿಂಗಾಯತ ಹೋರಾಟ ನನ್ನ ಆತ್ಮೀಯತೆ, ಅದನ್ನು ಬಳಸಿಕೊಂಡು ನಾನು ರಾಜಕೀಯ ಮಾಡುವ ಕೀಳುಮಟ್ಟಕ್ಕೆ ಇಳಿಯುವುದಿಲ್ಲ. ಇದು ನಮ್ಮ ಸಂಸ್ಥೆಯ ಲೆಟರ್ ಹೆಡ್ ಅಲ್ಲ. ಇದರಲ್ಲಿ ಕಾಗುಣಿತ ದೋಷಗಳಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಲೆಟರ್ ಹೆಡ್ ಹರಿದಾಡುತ್ತಿದ್ದು, ನಮ್ಮ ಸಂಸ್ಥೆಯ ಪತ್ರಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಎಂದರು. ಲೆಟರ್ ಹೆಡ್ ನಕಲು ಮಾಡುವವರಿಗೆ ಸರಿಯಾಗಿ ನಕಲು ಮಾಡಲು ಬಂದಿಲ್ಲ ಎಂದು ವ್ಯಂಗ್ಯವಾಡಿದರು. ನನ್ನ ಬಿಎಲ್ಡಿ ಸಂಸ್ಥೆಯ ಒಂದು ಕೊಟ್ಟಿ ಲೆಟರ್ ಹೆಡ್ ಅನ್ನ ಸೃಷ್ಟಿ ಮಾಡಿ 2017ರಲ್ಲಿ ಚುನಾವಣೆಗಿಂತ ಮುಂಚಿತ 3-4 ದಿವಸ ಪೋಸ್ಟ್ ಕಾರ್ಡ್ ಎಂಬ ಒಂದು ಸೈಟ್ನಲ್ಲಿ, ವೆಬ್ಸೈಟ್ನಲ್ಲಿ, ಅಥವಾ ವೆಬ್ ಏನೋ ಅಂತ ಲೆಟರ್ ಏನೋ ಇದೆ, ಅದರಲ್ಲಿ ಒಂದು ನಾನು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದ ಹಾಗೆ ಒಂದು ಕೊಟ್ಟಿ ಲೆಟರ್ ಹೆಡ್ ಅನ್ನ ಸೃಷ್ಟಿ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ರು. ತದನಂತರ ಅನೇಕ ಮಾಧ್ಯಮದ, ರಾಷ್ಟ್ರೀಯ ಮಾಧ್ಯಮದವರು ಕೂಡ, NDTV, ಶ್ರೀನಿವಾಸನ್ ಜೈನು, ರಾಜ್ದೀಪ್ ಸದಸ್ಯ ಎಲ್ಲರೂ ಕೂಡ, ಬಹಳಷ್ಟು ಸ್ಥಳೀಯ ಎಲ್ಲರೂ ಕೂಡ ಕೇಳಿದ್ರು. ನಾನು ಅದು ಒಂದು ಫೇಕ್ ಲೆಟರ್ ಹೆಡ್, ಅದು ನನ್ನ ಲೆಟರ್ ಹೆಡ್ ಅಲ್ಲ ಅಂತ ಹೇಳಿ ಒಂದು ಸಹ ನಾನು ಹೇಳಿದ್ಮೇಲೆ ಅವರೆಲ್ಲರೂ ಅಲ್ಲಿಗೆ ಅದನ್ನ ಮುಕ್ತಾಯಗೊಳಿಸಿದ್ರು. ಈಗ ಮತ್ತೆ ಒಂದು ಕರ್ನಾಟಕ ರಾಜ್ಯದ ಒಂದು ಪ್ರಿಂಟ್ ಮಾಧ್ಯಮ ಮುಖ್ಯವಾಹಿನಿಯಲ್ಲಿ ಇವತ್ತೊಂದು ಸಹ ಮತ್ತೆ ಆ ಲೆಟರ್ ಹೆಡ್ ಅನ್ನ ಸೃಷ್ಟಿ ಮಾಡಿ ಇವತ್ತು ಪ್ರಿಂಟ್ ಆಗಿದೆ. ಈ ಬಗ್ಗೆ ನಾನು ನನ್ನ ಕಾನೂನಿನ ಬೆಂಗಳೂರಿನ ನನ್ನ ಎಲ್ಲ ಅಡ್ವೈಸರ್ಸು ಮತ್ತು ಸ್ಥಳೀಯ ನಮ್ಮ ಕಾನೂನು ಅಡ್ವೈಸರ್ ಸುರೇಶ್ ಶಕ್ಕಿ ಅವರಿಗೆ ನಾನು ನನಗಿರುವಂತಹದ್ದು, ನನ್ನ ಮನೆ ಹದ್ದಿಯಲ್ಲಿ ಬರುವಂತಹದ್ದು, ನಾನು ಬೆಳಗ್ಗೆ ಪೇಪರ್ ಓದಿರುವಂತಹದ್ದು ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ. ಅದಕ್ಕೆ ನಾನು ಈಗ ಆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಆ ಪಕ್ಷದ ಗೂ ಕೂಡ ಅದನ್ನೆಲ್ಲನೂ ಕೂಡ ಕಳಿಸಿದ್ದೀನಿ. ಒಂದೇದು, ಅದು ಲೆಟರ್ ಹೆಡ್ ನಮ್ಮದು ಅಲ್ಲೇ ಅಲ್ಲ, ನಮ್ಮ ಬಿಎಲ್ಡಿ ಲೆಟರ್ ಹೆಡ್ ಮತ್ತು ಈ ಲೆಟರ್ ಹೆಡ್ ಬೇರೆ. ನಮ್ಮ ಬಿಎಲ್ಡಿ ಲೆಟರ್ ಹೆಡ್ ಮೇಲೆ
ಮೇಲೆ ನಮ್ಮ ಅಡ್ರೆಸ್ ಬರಲ್ಲ, ಕೆಳಗೆ ಅಡ್ರೆಸ್ ಬರ್ತದೆ 2017ರಲ್ಲಿ. ಎರಡನೇದು ಏನು ರೆಫರೆನ್ಸ್ ನಂಬರ್ ಹಾಕಿದಾರಲ್ಲ ಅಂತ ರೆಫರೆನ್ಸ್ ನಂಬರ್ ನಮ್ಮಲ್ಲಿ ಬೇಡಿದ್ರೆ ಇದೆಯಲ್ಲ. ಮೂರನೇದಾಗಿ ಆ ಫೇಕ್ ಲೆಟರ್ ಹೆಡ್ ಏನಿದೆಯಲ್ಲ ಅದರಲ್ಲಿ ಟೆಲಿಫೋನ್ ನಂಬರ್ ಇಲ್ಲ, ವೆಬ್ಸೈಟ್ ಇಲ್ಲ, ಪಿನ್ ಕೋಡ್ ಇಲ್ಲ. ನಮ್ಮ BLD ಲೆಟರ್ ಹೆಡ್ ನಲ್ಲಿ ಫಸ್ಟ್ ಆಫ್ ಆಲ್ ಲೆಟರೇ ಫೇಕ್ ಇದೆ. ಆದ್ರೂ ಕೂಡ ಕೆಲವೊಂದು ಫೇಕ್ ಮಾಡುವಾಗೂ ಕೂಡ ಸ್ವಲ್ಪ ಶಾಣೆತನದ ಮಾಡ್ಬೇಕಲ್ಲ ಏನ್ರಿ, ಅದಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ಬಂಗಾರಮ್ಮ ಸಜ್ಜನ್ ಕ್ಯಾಂಪಸ್ ಅಂತಿದೆ, SAJJAN ಸಜ್ಜನ್. ಅಲ್ಲಿ ಸಜ್ಜನಾ ಸಜ್ಜನಾ ಕ್ಯಾಂಪಸ್ ಮಾಡಿದ್ದಾರೆ. MB ಪಾಟೀಲ್ ಅಂತ ಹೇಳಿ ನನ್ನ ಹೆಸರೇ ಯಾವ್ದು ಲೆಟರ್ ಜನರಲ್ ಲೆಟರ್ ಇದೆ ನಮ್ಮಲ್ಲಿ. ಈಗ 2017ದಿಂದ ಏನಿದೆಲ್ಲ ಲೆಟರ್ ಹೆಡ್ಸ್ ಎಲ್ಲ ಜನರಲ್ ಪ್ರೆಸಿಡೆಂಟ್ MB ಪಾಟೀಲ್. ನಾನು ನೀರಾವರಿ ಸಚಿವನಾಗಿದ್ದಾಗ ಕೂಡ ನಾನು ಇದು ಮಾಡಿರಲಿಲ್ಲ. MB ಪಾಟೀಲ್ ಪ್ರೆಸಿಡೆಂಟ್ ಅಂತೂ ಕೂಡ ಇಲ್ಲ. ಲೆಟರ್ ಹೆಡ್ ಅಡ್ರೆಸ್ಗಳು ಬೆಂಗಳೂರು ಅಡ್ರೆಸ್, ಬಿಜಾಪುರ ಅಡ್ರೆಸ್, 2 ಲೆಟರ್ ಹೆಡ್ ಇದಾವೆ, ಬೆಂಗಳೂರದೊಂದು ಬಿಜಾಪುರದೊಂದು, 2 ಲೆಟರ್ ಪ್ರೊಡ್ಯೂಸ್ ಮಾಡಿತ್ತು ನಾನು. ಆಮೇಲೆ ವಿಜಯಪುರ್ ಸ್ಪೆಲ್ಲಿಂಗು ನಮ್ಮಲ್ಲಿ ವಿಜಯಪುರ್ ಅಂತಿದೆ, VAJYPUR ಅಂತ ಹೇಳಿದೆ ನಮ್ಮ ಲೆಟರ್ ಹೆಡ್ ನಲ್ಲಿ. ಅಲ್ಲಿ ವಿಜಯಪುರ ಅಂತ ಮಾಡಿದ್ದಾರೆ. ಒಂದೇದು ಟೆಲಿಫೋನ್ ನಂಬರ್ ಇಲ್ಲ, ವೆಬ್ಸ್ ಲಿಂಕ್ ಇಲ್ಲ, ಪಿನ್ ಕೋಡ್ ಇಲ್ಲ. ಆಮೇಲೆ MB ಪಾಟೀಲ್ ಅಂತ ಹೇಳಿದ್ರು ಇಲ್ಲ. ಲೆಟರ್ ಹೆಡ್ ಟೋಟಲಿ ಲೆಟರ್ ಹೆಡ್ ಇಸ್ ಫೋರ್ಸ್. ಆದ್ರೂ ಕೂಡ ಡಿಸ್ಕ್ರಿಪೆನ್ಸೀಸ್ ಏನಿದೆ ಅದು ಕಳ್ತನ ಮಾಡುವಾಗ ಸ್ವಲ್ಪ ಹುಷಾರಲ್ಲಿ ಮಾಡಬೇಕಾಗ್ತದೆ. ಮಾಡಿದ್ದಾರೆ ಅದು ಕಳ್ತನ ಏನ್ರಿ. ಮತ್ತೇನು ಡಿಸ್ಕ್ರಿಪೆನ್ಸ್ ಅದು BLD ಅಸೋಸಿಯೇಷನ್ BLD ಅಸೋಸಿಯೇಷನ್ 3 ಸಲ ಬರೆದಿದ್ದಾರೆ. ಒಮ್ಮೆ BLDE ಅಂತ ಬರೆದು ಅಸೋಸಿಯೇಷನ್ ಅಂತ ಬರ್ತಾರೆ, ಒಮ್ಮೆ BLD ಅಸೋಸಿಯೇಷನ್ ಅಂತ ಬರೆದಿದ್ದಾರೆ, ಒಮ್ಮೆ ಬಿಜಾಪುರ ಲಿಂಗಾಯತ್ ಡಿಸ್ಟ್ರಿಕ್ಟ್ ಎಜುಕೇಷನ್ ಅಸೋಸಿಯೇಷನ್ ಅಂತ ಬರೆದಿದ್ದಾರೆ. ಅದ್ರ ಮುಂದೆ ಬ್ರಾಕೆಟ್ ಮತ್ತೆ BLD ಅಂತ ಹಾಕಿದ್ದಾರೆ, ಮತ್ತೆ BLD ಅಂತ ಹಾಕಿದ್ದಾರೆ. ಎಂತ ಯಾವ್ದು ಲೆಟರ್ ಹೆಡ್ ನಮ್ಮಲ್ಲಿ ಇಲ್ಲ. ಇದು ಬೇಸಿಕಲಿ ಇದೆಲ್ಲ ಯಾಕೆ ಡಿಸ್ಕ್ರಿಪೆನ್ಸೀಸ್ ಹೇಳತ್ತಿದೀವಿ ಅಷ್ಟೇ. ಆದ್ರೆ ಮುಖ್ಯವಾಗಿ ಅಂತ ಲೆಟರ್ ಹೆಡ್ ನಮ್ಮಲ್ಲಿ ಇಲ್ಲ BLD. ಇಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವ್ರು ಹಿಡಿತಾರೆ. ಇದು ಹೇಸಿಗೆ ಕೆಲಸ, ಇದು ಅತ್ಯಂತ ಕೀಳು ಮಟ್ಟದ್ದು. ಇವತ್ತು ಲಿಂಗಾಯತ ಧರ್ಮ ನನ್ನ ಅಸ್ಮಿತೆ ಇರ್ಬೋದು, ಆದ್ರೆ ಬಸವಣ್ಣನ ನಮಗೆ ಒಂದು ಸಂಸ್ಕೃತಿ ಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿ ನನಗೊಂದು ಸಂಸ್ಕೃತಿ ಕೊಟ್ಟಿದ್ದಾರೆ. ಈ ರೀತಿ ಧರ್ಮವನ್ನಾಗ್ಲಿ ಬಸವಣ್ಣನ ಉಪೇಕ್ಷೆ ಆಗ್ಲಿ, ನನ್ನ ಮೈಯಲ್ಲಿ ಹರಿಯುತ್ತ ರಕ್ತ BM ಪಾಟೀಲ್ ರಕ್ತ. ನನಗೆ ಹಿಂದೆನೂ ಕೂಡ ಯಾರು ಕೂಡ ನನಗೆ ಇಂಥ ಅನಿವಾರ್ಯತೆ ರಾಜಕೀಯದಾಗ ನಾನು ಬಂದಿಲ್ಲ, ಅವಶ್ಯಕತೆನೂ ಇಲ್ಲ. ಇಂಥ ಕೀಳು ಮಟ್ಟಕ್ಕೆ ಹೇಸಿಗೆತನ ಕೀಳಿಲಿಕ್ಕೆ ನನಗೆ ದೇವರು ಎಂದೂ ಕೂಡ ನಮ್ಮ ತಂದೆಯವರಾಗ್ಲಿ ನಮ್ಮ ದೇವರಾಗಿದ್ದು ಕೊಟ್ಟಿಲ್ಲ. ಇದನ್ನ ಉಪೇಕ್ಷಿಸಿ ಇಂಥ ಕೀಳು ಕೆಲಸ ಹೇಸಿಗೆ ಕೆಲಸ ಮಾಡುವಂತಹದ್ದು ನಾನು ಉಪೇಕ್ಷಿಸಬಾರ್ದು. ಎಲ್ಲೋ ಒಂದ್ ಕಡೆ ಉಪೇಕ್ಷಿದೆ ತಪ್ಪಾಗಿ. ಇದು ಹೇಸಿಗೆ ಜನ ಮಾಡುವಂತ ಕೆಲಸ. ಇದು ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಎನ್ಕ್ವೈರಿ ಆಗಬೇಕು, ಅದನ್ನೆಲ್ಲಾನು ಕೂಡ ಕೊಟ್ಟಿದ್ದೀನಿ. ನಮ್ಮ ಅಡ್ವೊಕೇಟ್ ಕೂಡ ಇನ್ನೂ ಕೂಡ ಕೆಲವೊಂದು ಅನೆಕ್ಷರ್ಸ್ ಇವತ್ತಿನ ದಿವಸ ನಾನು ಇದು ಮಾಡ್ತಾ ಇದ್ದೀನಿ. ಮತ್ತು ನಾಳೆ ಈಗ ಇಲ್ಲಿ ಮತ್ತು SP ಕೊಡ್ತಾ ಇದ್ದೀನಿ. ನಾಳೆ ನನ್ನ ಲೀಗಲ್ ಟೀಮ್ನವರು ಕೂಡ ಈಗ ನಿರಂತರ ಸಂಪರ್ಕದಲ್ಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ನಾಳೆ ನಾನು ಬೀದರ್ ಕಾರ್ಯಕ್ರಮ ಇತ್ತು, ಆದರೆ ಎಲ್ಲೋ ಒಂದು ಕಡೆ ನಾನು ಪಾಪ ಖಂಡ್ರೆ ಅವ್ರಿಗೆ ನಾನು ಮತ್ತೊಂದು ದಿವಸ ನಾನು ರೀಶೆಡ್ಯೂಲ್ ಮಾಡ್ಕೋತೀನಿ. ನಾಳೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಪತ್ರಿಕಾಗೋಷ್ಠಿ ಇದು ಮಾಡಿ ಜನ ಎಷ್ಟು ಕೀಳ್ಮಟ್ಟಕ್ಕೆ ಇಳಿತಾರೆ. ಯಾರ್ದೋ ತೇಜೋವಧೆ ಮಾಡ್ಲಿಕ್ಕೆ ಹೋಗಿ ಚುನಾವಣೆ ಟೈಮಲ್ಲಿ ಸರ್ ಅದು ಇದು ಒಂದೇ ಅಲ್ಲ ಸಲ ಅಲ್ಲ, ಪತ್ರಿಕೆ ಅದನ್ನು ಮುದ್ರಣ ಮಾಡುತ್ತೆ. ಆಮೇಲೆ ಕೇಳಿ ಏನಾಗಿದೆ, ಆ ಸಲನೂ ಕೂಡ ಚುನಾವಣೆಗಿಂತ 3 ದಿವಸ ಮೊದಲು ಮಾಡಿದ್ರು 2017. ಈಗ ಹೊಸದಲ್ಲ, ಅವಾಗ ಬಹಳಷ್ಟು ಮಂದಿ ಕೇಳಿದ್ರು. ಅವಾಗ ನಾವು ರಿಪೋರ್ಟ್ ಮಾಡಿದ್ವಿ. ನಾನು ಅವಾಗೂ ಸೋಷಿಯಲ್ ಮೀಡಿಯಾದಾಗ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ನಿಮ್ಗೆಲ್ಲ ಮಾತಾಡಿ ಕಳಿಸ್ತಾ ಅದನ್ನ. ಮತ್ತೆ ಈಗ ಚುನಾವಣೆಗಿಂತ ಮುಂಚಿದೆ ಇದನ್ನ. ಇದು ಹೇಸಿಗೆ ಕೆಲಸ. ನಮ್ಮ ಲಿಂಗಾಯತ ಧರ್ಮಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವತ್ತೂ ಸಂಬಂಧ ಇಲ್ಲ. ನೀವು ನಮ್ಮ ಚುನಾವಣೆ ನೋಡಿದಿರಿ, ಆ ಚುನಾವಣೆಯಲ್ಲಿ ನೀವೆಲ್ಲರೂ ಇದ್ದೀರಿ. ಬಬಲೇಶ್ವರ ಮತಕ್ಷೇತ್ರ ಒಂದು ನಾನು ಅಭಿವೃದ್ಧಿ ನೀರಾವರಿ ಬಿಟ್ಟು ನಾನು ಬೇರೆ ಯಾವ್ದಾರ ಮಾತ್ರ ಕೇಳಿದ್ದೀನಿ. ನಾನು ಮಾಡಿದಂತ ಕೆಲಸದ ಬಗ್ಗೆ ಕೇಳಿದ್ದೀನಿ, ಅಭಿವೃದ್ಧಿ ಬಗ್ಗೆ ಕೇಳಿದ್ದೀನಿ. ಎಂದಾದ್ರು ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದ್ರ ಬಗ್ಗೆ ನಾನು ಚುನಾವಣೆಯಲ್ಲಿ ಒಂದು ಶಬ್ದ ಆದ್ರೂ ನಾನು ಎಲ್ಲರೂ ತೆಗೆದಿದ್ದೀನಿ ಅಲ್ಲಿ. ನೀವು ಹೇಳಿ, ಎಲ್ಲರೂ ನೀವು ನಮ್ಮವರೇ ಇದ್ದೀರಿ, ನಮ್ಮ ಜಿಲ್ಲೆಯವರೇ ಇದ್ದೀರಿ, ಎಲ್ಲರೂ ಉಪೇಕ್ಷಿದ್ರು ನನ್ನ ಚುನಾವಣೆಗೆ. ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಮನೆಗಳಲ್ಲಿ, ನಮ್ಮ ಸಮುದಾಯದ ಮಧ್ಯದಲ್ಲಿ ಚುನಾವಣಾ ಸಂಬಂಧಿಸಿದಲ್ಲ ಅದು. ನಾಳೆ ಬೆಂಗಳೂರಿನಲ್ಲಿ ಡಿಟೇಲ್ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. ಇನ್ನು ಜಲಸಂಪನ್ಮೂಲ
ಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ ಗೃಹ ಸಚಿವ ಎಂಬಿ ಪಾಟೀಲ್, ಡಿಕೆ ಶಿವಕುಮಾರ್ ಲಿಂಗಾಯತ ಹೋರಾಟದಲ್ಲಿ ತಲೆ ಹಾಕಬಾರದು. ನಾವು ಚುನಾವಣೆಯಲ್ಲಿ ಲಿಂಗಾಯತ ಹೋರಾಟದ ವಿಚಾರವನ್ನೇ ಪ್ರಸ್ತಾಪ ಮಾಡಿಲ್ಲ. ನಾವು ಅಭಿವೃದ್ಧಿಯ ಆಧಾರದ ಮೇಲೆ ಮತ ಕೇಳ್ತಿದ್ದೇವೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಲಿಂಗಾಯತ ಹೋರಾಟ ಕಾರಣವಲ್ಲ. ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸೋಲಲು 10 ಕಾರಣಗಳಿವೆ. ಅವುಗಳನ್ನು ಚುನಾವಣೆ ಬಳಿಕ ಬಹಿರಂಗಪಡಿಸುವುದಾಗಿ ತಿಳಿಸಿದರು. ಡಿಕೆ ಶಿವಕುಮಾರ್ ಮೊದಲು ತಮ್ಮ ಮನೆಯನ್ನು ಸರಿ ಮಾಡಿಕೊಳ್ಳಲಿ. ಚುನಾವಣೆ ಬಳಿಕ ನಾನು ಬಹಿರಂಗಪಡಿಸುವ ಮಾಹಿತಿಗಳು ಸ್ಫೋಟಕವಾಗಲಿವೆ ಎಂದು ಬಹಿರಂಗ ವ್ಯಕ್ತಪಡಿಸಿದರು. ಡಿಕೆ ಶಿವಕುಮಾರ್ ಅವರು ನಾನು ಹೇಳಿಕೆಗೆ ಬದ್ಧಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಮತ್ತೆ ಹೇಳ್ಬೋದು ಡಿಕೆ ಶಿವಕುಮಾರ್ ಮೊದಲು ತನ್ನ ಮನೆ ಶುದ್ಧ ಮಾಡ್ಕೊಳ್ಳಿ, ಬೇರೆಯವ್ರ ಮನೆಯಲ್ಲಿ ಕೈ ಹಾಕಕ್ ಹೋಗಬೇಡ ಅಂತ ಮತ್ತೆ ನಾ ಹೇಳ್ಬೋದು. ಇನ್ನೂ ಬಹಳ ವಿಷಯಗಳನ್ನ ಹೇಳ್ಬೋದು. ನಾನು 23 ನಂತರ ಹೇಳ್ತಾನಲ್ಲ, ಇವ್ರು ಹೆಂಗೆ ಬದ್ಧದ ಪದೇ ಸ್ಟೇಟ್ಮೆಂಟ್ ಕೊಡೋ ಉದ್ದೇಶ ಏನದು ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಹಳೆ ಮೈಸೂರಿನಲ್ಲಿ ನಿರ್ಣಯ ಮಾಡಿದ್ದಾರೆ ಪಕ್ಷವನ್ನ, ಈ ಕಡೆ ನಿರ್ಣಯ ಮಾಡಿ ಬಯಸ್ತಾನೆ ಕಾಣ್ತದ, ಅಥವಾ ಅಲ್ಲಿ ಬಂಡವಾಳ ಮುಗಿದ ಈ ಕಡೆ ಬಂದ ಕಾಣ್ತದೆ ಈ ಕಡೆ. ಅದಕ್ಕೆ ನಾನು ನಮ್ಮ ಕೆಪಿಸಿಸಿ ಅಧ್ಯಕ್ಷರ ನಮ್ಮ ಮಾತುಕತೆ ಮೇರೆಗೆ ನಾನು 23ನೇ ತಾರೀಕಿಗೆ ಸುಮ್ಮಿರ್ತೀನಿ. ಈ ಡಿ ಕೆ ಶಿವಕುಮಾರ್ ಏನು ಮತ್ತೆ ಮಾಡಿದಾರಲ್ಲ, ಇದನ್ನು ಕೂಡ ನಾನು ನಮ್ಮ ಡಿ ಕೆ ಶಿವಕುಮಾರ್ ಇವರು ಕೆಪಿಸಿಸಿ ಅಧ್ಯಕ್ಷ ನಾನು ಗುರುಕೊಟ್ಟಿದ್ದೀನಿ. ಈ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದಾರಲ್ಲ 23 ತಾರೀಕಿಗೆ ಬಹಳ ಕಾರಣಗಳಿದಾವೆ. ನಮ್ಮ ಕಾಂಗ್ರೆಸ್ ಪಕ್ಷ ಹಾಸನ ಚುನಾವಣೆ ಸೋಲಾಕ್ ಬಹಳ ಕಾರಣಗಳಿದಾವೆ. ಇದು ಒಂದು ಕಾರಣ ಇರಬಹುದು, ನೋಡೋಣ, ಅದನ್ನು ಚರ್ಚೆ ಮಾಡೋಣ. ಒಕ್ಕಲಿಗರ ಬೆಲ್ಟ್ನಾಗ ನಮಗ ಸಂಪೂರ್ಣ ನಿರ್ಣಯ ಆಗ್ಯದ. ಕೆಲವೊಬ್ಬರ ದರ್ಪದಿಂದ, ಕೆಲವೊಬ್ಬರ ಬಾಡಿ ಲ್ಯಾಂಗ್ವೇಜ್ ಇಂದ, ಕೆಲವೊಬ್ಬರು ಮಾಡ್ತಿರುವಂತಹ ಕೆಲಸಗಳಿಂದ ಮತ್ತು ಕೆಲವೊಬ್ಬರ ಮೇಲೆ ಐಟಿ ರೇಡ್ ಆಗಿ ಕಂತಿ ಹಣ ಇವತ್ತು ಮಾಧ್ಯಮದ ಮುಂದೆ ಸುಳ್ಳೋದು ಸತ್ಯ ಅದು ಗೊತ್ತಿಲ್ಲ. ತೋರಿಸಿದ್ರು. ಸಿದ್ದರಾಮಯ್ಯ ಸರ್ಕಾರ ಒಂದು ಅತ್ಯಂತ ಒಳ್ಳೆಯ ಸರ್ಕಾರ. ಯಾವುದೋ ಫ್ಲಾಟ್ನಾಗ ದುಡ್ಡು ಸಿಕ್ತು ಹಾಕಿ ಹೊಡೆದ್ರು. ಇದು ಯಾವುದೋ ಒಬ್ಬ ಕಾಂಗ್ರೆಸ್ನ ಮಂತ್ರಿಗೆ ಸಂಬಂಧಿಸಿದ್ದು ಅಂತೇಳಿ ಅಲ್ಲಿ ಅದು ಎಷ್ಟು ಬದನಾಮ ಆಯ್ತು ನಮಗ. ಇವೆಲ್ಲ ಬಹಳ ಕಾರಣ, ಇನ್ನೂ ಅನೇಕ ಕಾರಣಗಳಿದಾವೆ. ಅದು ಚುನಾವಣೆ ಅಷ್ಟಲ್ಲ, ನಾನು ಮಾತಾಡಕ್ ಹೋಗುದಿಲ್ಲ. ಅದಕ್ಕೆ ನಾನು ಹೇಳ್ತೇನಲ್ಲ, ನಿಮ್ಮ ಮನೆ ಶುದ್ಧ ಮಾಡಿಕೊಂಡು ಮತ್ತೊಬ್ಬರ ಮನೆ ಕೈ ಹಾಕ್ಬೇಕು. ನಾವು ಮತ್ತೊಬ್ಬರ ಮನೆ ಕೈ ಹಾಕಲ್ಲ. ನಾವು ಕೈ ಹಾಕಿದ್ರೆ ನಾವು ಒಕ್ಕಲಿಗರ ಸಮಾಜ ಅಂತ ಹೇಳಿದ್ರೆ, ನನಗೆ ಕೆಂಪೇಗೌಡರ ಬಗ್ಗೆ ನನಗೆ ಆದರ ಇದೆ, ಒಕ್ಕಲಿಗರ ಸಮಾಜ ಬಗ್ಗೆ ನನಗೆ ಗೌರವ ಇದೆ. ಬಾಲಗಂಗಾಧರ ಸ್ವಾಮೀಜಿಯವರು, ನಿರ್ಮಾಣ ಸ್ವಾಮೀಜಿಯವರು ನಿರ್ಮಾಣ ಸ್ವಾಮಿ ಬಹಳ ಆತ್ಮೀಯರು ನನಗೆ. ಕೆಂಪೇಗೌಡರು ರಾಜ್ಯದ ರಾಜಧಾನಿಯನ್ನ ಸೃಷ್ಟಿ ಮಾಡಿದಂತರು. ಆ ಸಮಾಜದ ಬಗ್ಗೆ ನಾನು ಎಂದೂ ಕೂಡ ಮಾತಾಡಿದಲ್ಲ. ಎಲ್ಲಾ ಸಮಾಜದ ಬಗ್ಗೆ ನಮ್ಮ ಬಸವ ಸಂಸ್ಕೃತಿ ಹೇಳ್ತದೆ, ಎಲ್ಲರನ್ನೂ ಗೌರವಿಸುವಂತದ್ದು. ನಾವು ಅಪಾರವಾದಂತಹ ಗೌರವ ಒಕ್ಕಲಿಗ ಸಮಾಜ ಬಗ್ಗೆ ಇದೆ ನನಗೆ. ಬಾಲಗಂಗಾಧರ ಸ್ವಾಮೀಜಿಯವರು, ಕೆಂಪೇಗೌಡರು, ನಿರ್ಮಲಾನಂದ ಸ್ವಾಮೀಜಿಯವರು, ಎಲ್ಲರ ಬಗ್ಗೆ ನನಗೆ ಗೌರವ ಇದೆ. ಆ ಕೆಲವು ವ್ಯಕ್ತಿಗಳೇನಿದಲ್ಲ ಆ ಸಮಾಜದಲ್ಲಿ ಹುಟ್ಟಿದಂತವ್ರು, ಇವರು ಮಾಡುವಂತ ಕೆಲಸ ಆ ಸಮಾಜಕ್ಕೆ ತರ್ತದೆ ನಾಳೆ. ಬಹಳ ಕಾರಣ 23 ನಂತರ ಹೇಳ್ತೀನಿ ನಾನು, ಇನ್ನೂ ಬಹಳ ಕಾರಣ ಇದಾವೆ, ಸ್ಫೋಟಕವಾದಂತಹ ಕಾರಣಗಳಿದಾವೆ. ಇನ್ನೂ ಕೈಂಡ್ಲಿ ವೇಟ್. ಯಾಕೆ ನಾನೀಗ ಇಲೆಕ್ಷನ್ ಕಟ್ಸಕ್ ಬಯಸುದಿಲ್ಲ. ಇನ್ ಸ್ಪೈಟ್ ಆಫ್ ದಟ್ ಹಿ ಹ್ಯಾಸ್ ವೈಲೇಟೆಡ್. ಡಿ ಕೆ ಶಿವಕುಮಾರ್ ಇಸ್ ವೈಲೇಟೆಡ್. ಅಧ್ಯಕ್ಷ ಅವ್ರಿಗೂ ಹೇಳಿದ್ರು, ನನಗೂ ಹೇಳಿದ್ರು. ನಾನು ಅದಕ್ಕೆ ಹೇಳಿದಲ್ಲ, ನಾನು ತಪ್ಪು ಮಾಡಕ್ ಹೋಗಲ್ಲ, ಆಕ್ಷನ್ಗೆ ರಿಯಾಕ್ಷನ್ ಇದೆ, ಅಲ್ಲಿಗೆ ಎಂಡ್ ಮಾಡಿದ್ದೇನೆ. ಮತ್ತೆ ಅಲ್ಲಿ ಮಂಗಳೂರಿನಲ್ಲಿ ಹೋಗಿ ಬದ್ಧತೆ, ಆ ಇನ್ನೊಂದು ನ್ಯೂಸ್ ಚಾನಲ್, ಸುವರ್ಣ ನ್ಯೂಸ್ ಚಾನಲ್ ನಲ್ಲಿ ಒಂದು ಇಂಟರ್ವ್ಯೂದಲ್ಲಿ ಮತ್ತೆ ಹೇಳಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಅದಕ್ಕೆ ರಿಯಾಕ್ಷನ್ ಇಷ್ಟು ಕೊಟ್ಟಿದ್ದೇನೆ. ಇನ್ನು ಯಾವತ್ತೂ ಒಂದು ಬ್ರೇಕಿಂಗ್ ಪಾಯಿಂಟ್ ಇರ್ತದೆ. ಬ್ರೇಕಿಂಗ್ ಪಾಯಿಂಟ್ ನೋಡು, ನಾವು ಅವ್ರ ಗುರು ಅಲ್ಲ, ಅವ್ರ ನನ್ನ ಶಿಷ್ಯರಲ್ಲ, ವಿ ಆರ್ ಕಲೀಗ್ಸ್. ಏನ್ರಿ, ನಾವು ಅವ್ರ ಗುರುಗಳು ಬೇಡ, ಅವ್ರ ಶಿಷ್ಯರು ಆಗೋದು ಬೇಡ. ಅಲ್ಲ, ನಿಮ್ಮಿಬ್ಬರ ಜಗಳ ಬೀದಿ ಕುಡುಕರ ಜಗಳ ಆಗಿದೆ ಅಂತ ಎಸ್ ಈಶ್ವರಪ್ಪ ಹೇಳ್ತಾರೆ. ನಾ ಈಶ್ವರಪ್ಪ ಅವ್ರ ಬಗ್ಗೆ ದಯವಿಟ್ಟು ನನ್ಕೊಂಡ್ರಿ, ಅದು ನಿಮ್ ಎಂಟರ್ಟೈನಿಂಗ್ ಸುಮ್ಮನೆ ಮಾತು ಅವರೊಬ್ಬರೇ ಆಗ್ತಾರೆ, ಮರ್ಯಾಸು ಬಿಡ್ರಿ. ಸಾಕು ರಗಡದವಲ್ಲ ಇವತ್ತು. ದಯವಿಟ್ಟು ಈಶ್ವರಪ್ಪ ಅವ್ರು ದೊಡ್ಡವರು, ಅವರು ಹಿರಿಯರು, ಅವ್ರ ಬಗ್ಗೆ ಅಪಾರವಾದಂತವರು. ಸುದ್ದಿ ಬಂದಿದೆ, ಲಿಂಗಾಯತ ಧರ್ಮ ಮುನ್ನೆಲೆಗೆ ಲೋಕಸಭೆ ಮತದಾನ ಹೊಸ್ತಿಲಲ್ಲಿ ಕಾಂಗ್ರೆಸ್ ಕಂಗಾಲು, ಮತ್ತೆ ಪತ್ತೆಗೆ ಕಿಡಿಯೊತ್ತಿಸಿದ ಎಂಪಿ ಪಾಟೀಲ್. ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದ ಎಂಪಿ ಪಾಟೀಲ್ ಕ್ವಶನ್ ಮಾರ್ಕ್ ಇದೆ. ಧರ್ಮ ಒಡೆದರೆ ಲಾಭಕರ ಹಾಕಿ
BLD Association, Bijapur Lingayat District Association Bangarama Complex, Sonia Gandhi, Yadu, as suggested dated 2017. Now, I had suggested along with a few ministers, had an extensive and elaborate discussion with the representatives of Global Christian Councils and World Islamic Organization regarding strategy to be adopted for 2018 election to Karnataka Assembly. To Henry, ಅಂತೇಳಿ ಯಾವುದೋ ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತೆ, ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತೆ, RSS ಅನ್ನ ಟೈಟ್ ಸ್ಪೋಟ್ ಹಾಕತ್ತೆ, ಹಿಂದೂ ರಾಷ್ಟ್ರ ಇದು ಮಾಡಕ್ಕಂತೆ ಏನ್ರಿ, ಅದಕ್ಕೆ ಮೆಗಾ ಕಾನ್ಫರೆನ್ಸ್ ಮಾಡ್ತಾ ಇದೀನಂತೆ ಏನ್ರಿ. JCC ಮತ್ತು WIO ಏನ್ರಿ, ವರ್ಲ್ಡ್ ಇಸ್ಲಾಮಿಕ್ ಏನದು, ವರ್ಲ್ಡ್ WI ಅಂದ್ರೆ ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ WIO ಏನ್ರಿ. Lingayats will pose under by adopting this divide Hindu Muslim strategy. We need your blessings and guidance of MB Patil. ಜಾಲತಾಣದಲ್ಲಿ ವೈರಲ್ ಆದ ಪತ್ರ ಇದು 2017 ಅಸೆಂಬ್ಲಿದಾಗ ಚುನಾವಣೆದಾಗ ಇದು ಸೋಷಿಯಲ್ ಮೀಡಿಯಾದಾಗ ಬಂದಿತ್ತು. ಇದು ಫ್ಯಾಬ್ರಿಕೇಟೆಡ್ BLD ಅಸೋಸಿಯೇಷನ್, ಇದು ಫ್ಯಾಬ್ರಿಕೇಟೆಡ್. ನಾನು ಇದನ್ನು ಕೂಡ ಸ್ವಲ್ಪ ವೆರಿಫೈ ಮಾಡ್ತಾ ಇದ್ದೀನಿ. ಅವಾಗ ನಾನು ಗಂಭೀರವಾಗಿ ತಗೊಳ್ಳಿಲ್ಲ. ಯಾರ್ಯಾರು ನನಗೆ ಕೇಳಿದ್ರು, ನನಗೆ NDTV ದವ್ರು ಕೇಳಿದ್ರು, ಇಂಡಿಯಾ ಟುಡೇದವ್ರು ಕೇಳಿದ್ರು, ಆಮೇಲೆ ಆ CNN IBN ದವ್ರು ಕೇಳಿದ್ರು, ಬಹಳಷ್ಟು ಮಾಧ್ಯಮದವರು, ಬಹಳ ಪ್ರಿಂಟ್ ಟೈಮ್ಸ್ ಆಫ್ ಇಂಡಿಯಾದವ್ರು ಕೇಳಿದ್ರು, ಬಹಳಷ್ಟು ಜನ ಕೇಳಿದ್ರು. ಅವಾಗ ನಾ ಅದಕ್ಕೆ ಉತ್ತರ ಕೊಟ್ಟೆ, ಇದು ಫೋರ್ಸ್ಡ್ ಇದೆ, ಫ್ಯಾಬ್ರಿಕೇಟೆಡ್ ಇದೆ ಅಂತೇಳಿ ಅವಾಗೇ ನಾವು ಉತ್ತರ ಕೊಟ್ಟೆ. ಅದಕ್ಕೆ ಅದೇನಷ್ಟು ಇದು ಬರಲಿಲ್ಲ. ಯಾವುದೋ ಹಿಂದಿ ಚಾನಲ್ ಒಬ್ಬರು ಮಾಡಿದ್ರು. ಮತ್ತೆ ನನಗೆ ನಾವು ಫೋನ್ ಮಾಡಿದ್ಮೇಲೆ ಅವ್ರಿಗೆ ಇದು ಮಾಡಬೇಕಿಲ್ಲ ಸರ್, ಸಾರಿ ಅಂತ ಹೇಳಿ ಇದು ಮಾಡಿದ್ರು. ಯು ಶುಡ್ ಹ್ಯಾವ್ ವೆರಿಫೈಡ್ ಅಂಡ್ ಪುಟ್ ಇಟ್, ನಮ್ಗೆ ಗೊತ್ತಾಗ್ಲಿಲ್ಲ ಹಿಂಗಂತ ಹೇಳಿ. ಈ ರೀತಿ ಫೋರ್ಜರಿ ಮಾಡೋದು, ಫ್ಯಾಬ್ರಿಕೇಟ್ ಮಾಡೋದನ್ನ ಭಾಳ ದೊಡ್ಡದಲ್ಲ. ನಿಮ್ ಲೆಟರ್ ಪ್ಯಾಡ್ ಇರ್ತದೆ, ಆ ಲೆಟರ್ ಪ್ಯಾಡ್ ಮೇಲೆ ಅದು BLD ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ, MB ಪಾಟೀಲ್ ಗೃಹ ಮಂತ್ರಿ ಇದು ನೀರಾವರಿ ಮಂತ್ರಿ ಅಲ್ಲ, BLD ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ ಏನ್ರಿ, ಲೆಟರ್ ಪ್ಯಾಡ್ ಮೇಲೆ ಈಗ ಹಾಕಿ ಮೇಲೆ ಒಂದು ಲೆಟರ್ ಪ್ಯಾಡ್ ಹಾಕಿ ಕೆಳಗೊಂದು ಎಷ್ಟು ನಡಬರ್ಕಿ ಮ್ಯಾಟರ್ ಹಾಕಿ ಮತ್ತೆ ಪೇಸ್ಟ್ ಮಾಡಿ, ಈ ಸೋಷಿಯಲ್ ಮೀಡಿಯಾದಾಗ ಇಲ್ಲ ಅಂತ ಕಾಮನ್ ಇವು ಏನ್ರಿ, ಈ ತರ ಮಾಡಿ ಇದು ಮಾಡಿದ. ಅದನ್ನ ಮತ್ತೆ ಇವತ್ತು ಈ ಮುಖ್ಯವಾಹಿನಿಯಲ್ಲಿ ಬಂದಿದೆ. ಅದಕ್ಕೆ ಇದು ದಿಸ್ ಇಸ್ ದ ಟೋಟಲ್ ಬೇಸ್ಲೆಸ್, ಚಿಲ್ಲರೆ ತನದಿಂದ ಕೂಡಿದಂತ ಒಂದು ಯಾರೋ. ಈಗ ನಾನು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀನಿ ಇವತ್ತು. ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದೆ, ಯಾಕಂದ್ರೆ ಅಷ್ಟೊಂದು ಅವಾಗ ಮಹತ್ವ ಪಡ್ಕೊಳ್ಳಿಲ್ಲ. ಅವಾಗ ಎಲ್ಲರೂ ನಮ್ಮ ಒಪಿನಿಯನ್ ಕೇಳ್ಬಿಟ್ರು. ನಾವು ಅದಕ್ಕೆ ಇವನ್ ಐ ಡಿಡ್ ನಾಟ್ ಡೂ ಅ ಪ್ರೆಸ್ ಕಾನ್ಫರೆನ್ಸ್ ಆಲ್ಸೋ. ಯಾರು ನಾನು ಕೇಳಿದ್ರೆ ಅವಾಗ ಹೇಳ್ಬಿಟ್ಟೆ ನಾನು, ನೀವು ಕೇಳಿದ್ರಿ, ನಾನು ನೆನಪಿದೆ. ಯು ಆರ್ ಆಲ್ಸೋ ಆಸ್ಕ್ ಐ ಥಿಂಕ್ ಅವಾಗ ಇಲ್ಲಲ್ಲ. ಈ ಲೆಟರ್ ಏನೋ ನಿಂಗೆ ಪ್ರಿಂಟ್ ಮಾಡಿದಾರಂತ ಯಾರು ನೀವು ಅಂದ್ರೆ ಯಾರು ಕೇಳಿದ್ರು. ಬಹಳ ಜನ ನನಗೆ ಮಾಧ್ಯಮದವ್ರು ಕೇಳಿದ್ರು, ಯಾಕಂದ್ರೆ ಅವ್ರೆಲ್ಲ ಕೇಳಿದ್ರು, ಅವ್ರಿಗೂ ಸಂಶಯ ಇತ್ತು. ಸೋಷಿಯಲ್ ಮೀಡಿಯಾದಾಗ ಯಾರು ನಂಬೋದಿಲ್ಲ, ಸೋಷಿಯಲ್ ಮೀಡಿಯಾದಾಗ ನಂಬೋದಿಲ್ಲ. ಅದಕ್ಕೆ ನಮ್ಗೆ ಎಲ್ಲಾರು ಕೇಳಿದೆ, ಎಷ್ಟೋ ಮಂದಿ ಮೇಲ್ ಹಾಕಿ ಕೇಳಿದ್ರು. ಪಾಪ ಪುಟ್ಟ ಮೇಲ್ ನನ್ನ ಕಡೆ ಬಹಳ ಜನ, ವಿ ಅಥೆಂಟಿಸಿಟಿ ಆಫ್ ದಿಸ್ ಲೆಟರ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ ನಾನೆಲ್ಲ ರಿಪ್ಲೈ ಮಾಡಿದೆ. ಈಗ ಮತ್ತೆ ಇದನ್ನ ಇವತ್ತು ನಮ್ಮ ವಿಜಯವಾಣಿಯಲ್ಲಿ ಒಂದು ದಿವಸ, ಈಗ ನಾನು ಈ ಲೆಕ್ಚರ್ ಏನಿದೆಯಲ್ಲ, ಈಗ ನಾನು ಐ ಹ್ಯಾವ್ ಆಲ್ರೆಡಿ ಟಾಕ್ ಟು ಮೈ ಲೀಗಲ್ ಟೀಮ್. ಒಂದು ಈ ಲೆಟರ್ನ ಯಾರು ಮೇಲೆ ಈ ಫೋರ್ಸ್ ಲೆಟರ್ ಏನಿದೆ ಅಲ್ಲ, ಈ ಫ್ಯಾಬ್ರಿಕೇಟ್ ಲೆಟರ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಒಂದು ತನ ಐ ಆಮ್ ಗೋಟ್ ಟು ಗೆಟ್ ಅ ಸ್ಟೇ ಸೊ ದಟ್ ನೋಬಡಿ ಕ್ಯಾನ್ ಯುಟಿಲೈಸ್ ದಿಸ್ ಸೆನ್ಸ್ ಫಾರ್ ದಿ ಮ್ಯಾಟರ್ನ. ಯಾಕಂದ್ರೆ ಸುಮ್ಮನೆ ಯಾರನ್ನಾರೇ ತೇಜೋವಧೆ ಮಾಡುವಂತ ಕೆಲಸ ಇದು. ಅದಕ್ಕೆ ಇದಕ್ಕೊಂದು ಸ್ಟೇ ತಗೋತಾ ಇದ್ದೀನಿ. ಇವತ್ತು ಇಲ್ಲೇ ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಸೈಬರ್ ಕ್ರೈಮ್ಗೂ ಕೂಡ ನಾನು ಕಂಪ್ಲೇಂಟ್ ಮಾಡಬೇಕು. ಮತ್ತೆ ನನ್ನ ಲೀಗಲ್ ಟೀಮ್ ಏನೇನು ಹೇಳ್ತಾರೆ, ಐ ಆಮ್ ಗೋಟ್ ಟು ಟೇಕ್ ಲೀಗಲ್ ಆಕ್ಷನ್. ಅದನ್ನ ಸ್ವಲ್ಪ ಇವೆಲ್ಲ ಬಹಳ ಡಿಫಿಕಲ್ಟ್ ಇವು, ಎಲ್ಲೋ ಕೂತ್ ಎಲ್ಲೋ ಮಾಡಿ ಎಲ್ಲೋ ಹಾಕಿ ಬಿಟ್ಟಿರ್ತಾರೆ ಇವನ್ನ. ನಾವು ಸೈಬರ್ ಕ್ರೈಮ್ ನಾನು ಈಗ ಹೋಮ್ ಮಿನಿಸ್ಟರ್ ನೋಡ್ತೀನಿ, ಈ ಸೋಷಿಯಲ್ ಮೀಡಿಯಾದಾಗ ಫ್ಯಾಬ್ರಿಕೇಶನ್. ಬಟ್ ಸ್ಟಿಲ್ ನನಗನ್ಸ್ತದೆ ಈಗ ನಾವು ಐ ಆಮ್ ಫೀಲಿಂಗ್ ಇದನ್ನ ಸ್ವಲ್ಪ ಲಾಜಿಕ್ ಎಂಡಿಗೆ ತರಲಿಕ್ಕೆ, ಯಾಕಂದ್ರೆ ಬಹಳ ಹಳೇದಾಯ್ತು 2017 ಏನ್ರಿ. ಅವಾಗೇನೋ ನಾವು ಸೈಬರ್ ಕ್ರೈಮ್ ಮಾಡಿ ಏನೋ ಟ್ರೇಸ್ ಅಪ್ ಮಾಡಿದ್ರೆ ಒಳ್ಳೇದಾಗಿತ್ತೇನೋ, ಅದು ಸ್ವಲ್ಪ ನಮ್ಮಿಂದು ಅದು ತಪ್ಪಾಗಿದೆ ಅದು. ಅದಕ್ಕೆ ನಾವು ಐ ಆಮ್ ಟೇಕಿಂಗ್, ನಾವು ಆಲ್ಸೋ ಐ ಆಮ್ ಗಿವಿಂಗ್ ಟು ಸೈಬರ್ ಕ್ರೈಮ್ ಅಂಡ್ ಆರ್ ಟೇಕಿಂಗ್ ಆಲ್ ಸ್ಟೆಪ್ಸ್. ಐ ಮೇ ಅಪ್ರೋಚ್ ಇವನ್, ಯಾಕಂದ್ರೆ ಒಮ್ಮಿಂದೊಮ್ಮೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಬರೋದಲ್ಲ. ಅದನ್ನ ಏನು ಐ ಮೇ ಗೋ ಅಪ್ ಟು ದ ಸುಪ್ರೀಂ ಕೋರ್ಟ್, ಐ ಮೇ ಗೋ ಅಪ್ ಟು ದ ವಾಟೆಸ್ಟ್ ಲಾಜಿಕ್ ಎಂಡಿಗೆ ಇದನ್ನ ಒಯ್ಯಲಿಕ್ಕೆ ಪ್ರಯತ್ನ ಸಂಪೂರ್ಣವಾಗಿ ಮಾಡಿ, ಆಮೇಲೆ ಇದನ್ನ ನಾನು ಎಲೆಕ್ಷನ್ ಕಮಿಷನು, ಆಮೇಲೆ ಪ್ರೆಸ್ ಕೌನ್ಸಿಲು, ಇನ್ನು ಏನೇನು ಮಾಧ್ಯಮಗಳು, ಮೈ ಲೀಗಲ್ ಟೀಮ್ ಐ ಆಲ್ರೆಡಿ ಬ್ರೀಫ್. ಮುಂಜಾನೆ ಕೂಡಲೇ ನಾನು ಅರ್ಧ ಗಂಟೆ ನಮ್ಮ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿದ್ದೀನಿ. ವಿಲ್ ಟೇಕ್ ಇಟ್ ಅಪ್ ಟು ದ ಹೈಯೆಸ್ಟ್ ಲೆವೆಲ್ ಆಸ್ ರಿಗಾರ್ಡಿಂಗ್ ದಿಸ್ ಲೆಟರ್ ಇಸ್ ಕನ್ಸರ್ನ್. ಈ ಲೆಟರ್ ಹೇಗೇನೆ ಆಯ್ತು ಸ್ವಲ್ಪ ಪ್ರಯತ್ನ ಮಾಡೋಣ, ಸೀರಿಯಸ್ ಅಟೆಂಪ್ಟ್ ಮಾಡುವಂತೆ ಆ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ಇಂಥವು ಆಗ್ಬಾರ್ದು, ಯಾರ್ದಾರೆ ತೇಜೋವಧೆ ಮಾಡೋ ಕೆಲಸ. ನನ್ನ
ರಕ್ತ ಅಂತದಲ್ಲ, ಒಂದು ನಿಮಿಷ ಪ್ಲೀಸ್. ನನ್ನ ರಕ್ತ, ನನ್ನ BM ಪಾಟೀಲ್ ರಕ್ತ ನಂದು. ಲಿಂಗಾಯತ ಧರ್ಮ ನನ್ನ ಅಸ್ಮಿತೆ, ಅದಕ್ಕೆ ನಾನು ಹೋರಾಟ ಮಾಡಿದ್ದೀನಿ, ಎರಡು ಮಾತಿಲ್ಲ. ಆದರೆ ನಾನು ಈ ಲಿಂಗಾಯತ ಧರ್ಮವನ್ನು ಉಪಯೋಗಿಸಿ ಇಂಥ ಚಿಲ್ಲರ ಕೆಲಸವನ್ನ, ಕೀಳು ಮಟ್ಟದ ಕೆಲಸ ಮಾಡಿ ಹೇಸಿಗೆ ತರುವಂತ ಕೆಲಸ ಇಂಥದ್ದು ಮಾಡಿದ್ರೆ ನಾನು ಇಂಥ ಕೆಲಸಕ್ಕೆ ನನಗಿಳಿಯುವಂತ ಅವಶ್ಯಕತೆ ನನಗೂ ಬಿದ್ದಿಲ್ಲ, ನನ್ನ ಸಂಸ್ಕೃತಿಯಲ್ಲಿ ನನ್ನ ತಂದೆಯವರು ಕೂಡ ಅಂತ ಒಂದು ಇದನ್ನು ಕೊಟ್ಟಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ನಾನು ರಾಜಕೀಯದಲ್ಲೇ ನಾನು ಎಷ್ಟು ದಿವಸ ಇರ್ತೀನಿ, ಅಷ್ಟು ಜಾಬ್ ಮನಸ್ಸಿಗೆ ಬಂದು ನಾನು ಹೊರಗೋಗಿರ್ತೀನಿ. ಸ್ವಾಭಿಮಾನ ಪ್ರಶ್ನೆ ಮತ್ತು ನನ್ನ ಇಂಟಿಗ್ರಿಟಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಎಷ್ಟು ಭಾರಿ ಚೆನ್ನಾಗಿ ಡ್ರಾಪ್ ಮಾಡಿದ್ರು. ಇಸ್ಲಾಮಿಕ್ ಕೌನ್ಸಿಲ್ ಅಂತೆ, ಗ್ಲೋಬಲ್ ಕ್ರಿಶ್ಚಿಯನ್ ಲೀಗ್ ಅಂತೆ, ಇಸ್ಲಾಮಿಕ್ ಕೌನ್ಸಿಲ್ ಅಂತೆ, ಮಕ್ಕಳು ಎಷ್ಟು ನೋಡಿದ್ರು. ಅಂದ್ರೆ ಇದು ಮಾಡಿದವರು ಇರಬೇಕು, ಇವರೇ ಮತ್ತೆ ಯಾರು ಅವರ ಹೇಳಕ್ಕಾಗಲ್ಲ ಸುಮ್ಮನೆ. ಬಟ್ ಐ ಲವ್ ಬಿಫೋರ್ ಇಟ್ ಬಿಕಮ್ ರಾಂಗ್ ಆಸ್ ಅ ಹೋಮ್ ಮಿನಿಸ್ಟರ್ ವಿತೌಟ್ ಸ್ವಾನ್. ಬಟ್ ಇದರ ಇನ್ನು ಎಸ್ ಪಾಟೀಲ್ ನಡಹಳ್ಳಿಗೆ ಉತ್ತರಿಸಿದ ಗೃಹ ಸಚಿವರು, ನಡಹಳ್ಳಿ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುತ್ತೇನೆ. ಎಂಬಿ ಪಾಟೀಲ್ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಪ್ರೂವ್ ಮಾಡಬೇಕು, ಇಲ್ಲವಾದರೆ ಜೈಲಿಗೆ ಹೋಗುತ್ತಾರೆ ಎಂದು ಹೇಳಿದರು. ಅದಕ್ಕೆ ಈ ನಡಹಳ್ಳಿಗೆ ಹಂಗೆ ಬಿಡಲ್ಲ ನಾನು. ಒಂದು, ನಾನೀಗ ಅವನ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ತೀನಿ. ಯಾವ್ದು ಏನೇನು ಕೈಗೊಳ್ತೀನಿ ಎಲ್ಲ ನಾನು ಅಡ್ವೊಕೇಟ್ಸ್ ಮಾತಾಡಿದ್ವಿ, ಹೇಳದಲ್ಲ, ಕಾನೂನಾತ್ಮಕ ಕ್ರಮ ಕೈಗೊಳ್ತೇನೆ. ಕೈಕೊಂಡು ಅವ ಐದರ್ ಹೇಟ್ ಟು ಪ್ರೂವ್ ಎಂಬಿ ಪಾಟೀಲ್ ಭ್ರಷ್ಟಾಚಾರ. ಎಂಬಿ ಪಾಟೀಲ್ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತು ಎಂಬಿ ಪಾಟೀಲ್ ಏನಿದಾರೆ ಅಂತ ಹೇಳಿ. ಎಷ್ಟು ಪ್ರೂವ್ ಎಂಬಿ ಪಾಟೀಲ್ ಒಂದು ಪೈಸೆ ಹಗರಣ, ಒಂದು ಪೈಸೆ ಏನು ಮಾಡಿದ್ರೆ ಅದಕ್ಕೆ ಎಷ್ಟು ಪ್ರೂವ್ ಮಾಡ್ಲಿಕ್ಕಾಗ್ಲಿದ್ರೆ ಅವನು ಹೋಗ್ತಾನೆ ಜೈಲಿಗೆ. ಎರಡೂ ಕೆಲಸ ಆಗ್ತದೆ. ಇದರಿಂದ ಆಯ್ತು, ನಾನು ಸವಾಲ್ ಹಾಕ್ತೀನಿ ಅವ್ರಿಗೆ, ಲೆಟ್ ಇಟ್ ಪ್ರೂವ್. ನಾನು ಕೇಸ್ ಮಾಡ್ತೀನಿ. 2019 ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಚಿಗ್ಜಿಂಗಿ ಅವರು ಇಂಡಿ ತಾಲೂಕಿನ ಸಾಲುಟ್ಗಿ ಗ್ರಾಮದಲ್ಲಿ ಮತಯಾಚನೆ ಮಾಡಿದರು. ಈ ಬಾರಿ ಬಿಜೆಪಿಗೆ ಮತ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕೆಂದು ಮತದಾರರಿಗೆ ಕೇಳಿಕೊಂಡರು. 2019 ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಚಿಗ್ಜಿಂಗಿ ಅವರು ಇಂಡಿ ತಾಲೂಕಿನ ಸಾಲುಟ್ಗಿ ಗ್ರಾಮದಲ್ಲಿ ಮತಯಾಚನೆ ಮಾಡಿದರು. ಈ ಬಾರಿ ಬಿಜೆಪಿಗೆ ಮತ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕೆಂದು ಮತದಾರರಿಗೆ ಕೇಳಿಕೊಂಡರು. ಬಿಜೆಪಿಯನ್ನು ಅಧಿಕಾರಕ್ಕೆ ತರುವುದು ದೇಶ ಸುಭದ್ರ ಹಾಗೂ ಅಭಿವೃದ್ಧಿಯಾಗುತ್ತದೆ ಎಂದು ಮತದಾರ ಪ್ರಭುಗಳಿಗೆ ಸಂದೇಶ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಗೋಲ್ಸಾರ್ ಬಯ್ಯಾರ್, ದಯಾಸಾಗರ್ ಪಾಟೀಲ್, ಕಾಸುಗೌಡ್ ಬಿರಾದರ್, ಸಿದ್ಲಿಂಗ್ ಹಂಚ್ಕಿ, ಮಲ್ಲಿಕಾರ್ಜುನ್ ಕೇವಡೆ, ಅನಿಲ್ ಜಮಾದಾರ್, ಸಿದ್ದಣ್ಣ ಶಿವೂರ್, ಶ್ರೀಮಂತ್ ಉಮರಾಣಿ, ಎಎಸ್ಎ ಪಾಟೀಲ್, ಹನುಮಂತರಾಯಗೌಡ ಪಾಟೀಲ್, ದಯಾನಂದ್ ಹುಬ್ಬಳ್ಳಿ, ಅಪ್ಪುಗೌಡ ಪಾಟೀಲ್, ಪುಟ್ಟನಗೌಡ ಪಾಟೀಲ್, ಲಾಯಪ್ಪ ದೊಡ್ಮನಿ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಶ್ರೀ ರಮೇಶ್ ಚಿಗ್ಜಿಂಗಿ ಭಾರತೀಯ ಜನತಾ ಪಕ್ಷಕ್ಕೆ ಬರೋ ಭಾರತ್ ಮಾತಾ ಕಿ. ಅದಕ್ಕಾಗಿ ತಾವೆಲ್ಲರೂ ಊರ ಪ್ರಮುಖರು, ನನಗೆ ಗೊತ್ತಿದೆ, ನಾನೇನು ಹೊಸವಲ್ಲ, ಈ ಊರಿಗೆ ಹೊಸವಲ್ಲ, ನಿಮ್ ಕೇರಿಗಳಿಗೇನು ಹೊಸವಲ್ಲ, ನಾನೇನು ಹೊಸದಾಗಿ ಎಲ್ಲಿಂದಲೇ ಬಂದಿಲ್ಲ. ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ನಾನು ಅಪ್ಪ ಸಾಹೇಬ್ ಗೌಡ ಇಬ್ರು ಕೂಡಿ ತಾಲೂಕು ಬೋರ್ಡ್ ಮೆಂಬರ್ ಆಗಿ ನಾವು ಕೆಲಸ ಮಾಡಿದವರು. ತಾಲೂಕು ಬೋರ್ಡ್ ಅವರು ಮೆಂಬರ್ ಇದ್ರು, ನಾನು ಮೆಂಬರ್ ಇದ್ದೆ. ಅವೆಲ್ಲ ದಿನಗಳನ್ನ ನೆನೆಸ್ಕೊಡ್ಬೇಕಾಗ್ತದೆ. ನಾನೇನು ಹೊಸಬಲ್ಲ, ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನ ಈ ಜಿಲ್ಲೆಯಲ್ಲಿ ಮಾಡತಕ್ಕಂತ ಪ್ರಯಾಸ ಮಾಡಿದ್ದೀನಿ. ನಾನು ಒಬ್ಬರಿಗೆ ಮೋಸಲಿಲ್ಲ, ಒಬ್ಬರ ಮನಸ್ಸಿಗೆ ಒಬ್ಬ ಕುಟುಂಬದ ಒಬ್ಬ ಸಣ್ಣ ವ್ಯಕ್ತಿಯೂ ಕೂಡ ತೊಂದರೆ ಮಾಡಲಿಲ್ಲ. ನಾನು ನನ್ನ ರಾಜಕೀಯ ಅಷ್ಟೇ ಮಾಡಿದ್ದೀನಿ. ಅದು ಬಿಟ್ಟರೆ ಯಾರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸ ಇಡೀ ಜಿಲ್ಲೆಯಲ್ಲಿ
ಯಾವ ಸಮಾಜದ ಜನರು ಕೂಡ ತೊಂದರೆ ಮಾಡತಕ್ಕಂಥ ಕೆಲಸ ನಾ ಮಾಡಿಲ್ಲ. ಅದಕ್ಕಾಗಿ ತಾವು ನೋಡಿದ್ರಿ ನಿನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಏನು ರಮೇಶ್ ಜಿಗಜಿಣಗಿ ಅವರು ವಯಸ್ಸಾಗೆಲ್ಲ ರಾಜಕಾರಣ ಬಿಟ್ಟು ಮನೆಯಾಗಿರ್ಬೇಕು ಅಂತಕ್ಕಂಥ ಮಾತ ಹೇಳ್ತಾ ಇದ್ದಾರೆ ಮಿತ್ರರು. ಆದ್ರೆ ನಾ ಅವ್ರು ಕೇಳೋದಿಷ್ಟೇ, ನನ್ನ ರಾಜಕಾರಣ ಮುಗಿಲಕ್ ಆಗೋದಿಲ್ಲ. ನೀವೆಲ್ಲ ಯಾರೇ ಕಾಂಗ್ರೆಸ್ನವ್ರು ರಾಜಕಾರಣ ಬಿಡ್ರಿ ಅಂತಂದ್ರೆ ನಾನೇನ್ ಬಿಡೋದಿಲ್ಲ. ಈಗ ನನ್ನ ಮುಂದುಗಡೆ ಏನು ಕೂತೀರಿ ಮತದಾರರು, ನೀವು ಯಾವತ್ತು ಹೇಳ್ತೀರಿ ಒಂದು ದಿವಸ ಕೂಡ ರಾಜಕಾರಣದಲ್ಲಿ ನಾ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನ ಈಗಲೂ ಕೂಡ ಲೋಕಸಭಾ ಸದಸ್ಯನಾಗಿ 10 ವರ್ಷಗಳಾಯ್ತು. ಬಿಜಾಪುರ ಬಂದು ಚಿಕ್ಕೋಡಿ ಬಿಟ್ಟು, ಚಿಕ್ಕೋಡಿಯಲ್ಲಿ ನೋಡಿ ನಿಮ್ಮ ಊರಲ್ಲ ಕೇರಲ್ಲಿ ಏನಾದ್ರು ಬರ್ತಿದ್ದವ್ರು ಯಾರೋ ಇಲ್ಲ. ಅಂತವರಲ್ಲಿ ಹೆಗಡೆ ಪುಣ್ಯಾತ್ಮ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ನೀವು ಹೋಗು ಅಂದ್ರು. ನಾನು ರೆವೆನ್ಯೂ ಮಂತ್ರಿಗೆ ರಾಜೀನಾಮೆ ಕೊಟ್ಟೆ. ಸರ್ಕಾರದಲ್ಲಿ 2ನೇ ನಂಬರ್ ಮಂತ್ರಿ ನಾ ಆಗಿದ್ದೆ. ಆ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಚಿಕ್ಕೋಡಿಗೆ ಹೋಗಿ ಶಂಕರಾನಂದ ಅವರ ವಿರುದ್ಧ ಚುನಾವಣೆ ಮಾಡಿ ಅಲ್ಲಿಯ ಜನ 1,10,000 ಮತಗಳಿಂದ ನಾನು ಗೆಲ್ಲಿಸಿದ್ರು. ನಾನೇನು ಜಾದು ಮಾಡಿದ್ದ ಏನಿಲ್ಲ, ಜನಗಳಿಗೆ ಹಚ್ಕೊಂಡಿದ್ದ. ನಿಮ್ಗೆ ಹೆಂಗ್ ಹಚ್ಕೊಂಡಿದ್ದೀನಿ, ಎಲ್ಲಾ ವರ್ಗದ ಜನರನ್ನ, ಎಲ್ಲಾ ಸಮಾಜದ ಜನರನ್ನ ನಾನು ಹಚ್ಕೊಂಡಿದ್ದೆ. ನಾನು ಹೆಗಲ ಮೇಲೆ ಕುಂದಿಸ್ಕೊಂಡು ರಾಜಕಾರಣ ಮಾಡೋದು. ಅಲ್ಲಿನೂ ನಿಮ್ಮ ಇಲ್ಲಿರುವ ಹಾಗೆ ಸಾಕಷ್ಟು ಸಮಾಜಗಳದ, ಕುರುಬರದರ, ಮರಾಠರದರ, ಜೈನರದರ, ಲಿಂಗಾಯತ್ ಮಂದಿ ಅದರ, ದಲಿತರದರ, ಮುಸಲ್ಮಾನರದರ, ಎಲ್ಲರೂ ಅದರ. ಆದರೂ ಕೂಡ ಎಲ್ಲಾ ಜನರನ್ನ ಹಚ್ಕೊಂಡಿದ್ದ ಅನ್ನೋ ಕಾರಣಕ್ಕಾಗಿ 3 ಸಲ ಆ ಚುನಾವಣೆಯಲ್ಲಿ ಚಿಕ್ಕೋಡಿನಲ್ಲಿ ಗೆಲ್ಲಿಸಿದ್ರು. ಇಲ್ಲಿನೂ ಕೂಡ 2 ಸಲ ಬಂದೆ, ಇಲ್ಲಿನೂ ಕೂಡ 2 ಸಲ ಗೆಲ್ಲಿಸಿದ್ರೆ. ನೀವು 2 ಸಲ ಗೆಲ್ಲಿಸಿದ ಮೇಲೆ ನಾನೇನು ಸುಮ್ಮನೆ ಕೊಟ್ಟಿಲ್ಲ. ಕೂಡಿಗೆಯಲ್ಲಿ ಇರ್ತಕ್ಕಂಥ ವಿದ್ಯುತ್ ಸುಮಾರು 42,000 ಕೋಟಿ ರೂಪಾಯಿ ಯೋಜನೆ ನನ್ನ ಸರ್ಕಾರ ಇರಲಿಲ್ಲ. ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಸುಶೀಲ್ ಕುಮಾರ್ ಶಿಂದೆ ಅವರಿಗೆ ಕಾಲು ಹಿಡಿದು ನನ್ನ ಜಿಲ್ಲೆಯಲ್ಲೂ ಕೂಡ ಒಂದು ವಿದ್ಯುತ್ ಬೇಕು ಅಂತ ಹೇಳಿ 42,000 ಕೋಟಿ ರೂಪಾಯಿಯ 4,000 ಮೆಗಾವ್ಯಾಟಿನ ಒಂದು ವಿದ್ಯುತ್ ಸ್ಥಾವರವನ್ನ ಬಿಜಾಪುರ ಜಿಲ್ಲೆಗೆ ಹಿಂದಿನ ಸರ್ಕಾರದಲ್ಲಿ ಇಂಡಿ ತಾಲೂಕಿನಲ್ಲಿ ಬಹಳ ಕಗ್ರಾಸಳ್ಳಿ ಹೋರ್ತಿ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 76 ಹಳ್ಳಿಗಳಿಗೆ ಕುಡಿಯುವ ನೀರಿನ ಬಹಳ ತೊಂದರೆ ಇತ್ತು. ಸರ್ಕಾರ ನಂದಿರಲಿಲ್ಲ. ಆದರೂ ಕೂಡ ಅಂದಿನ ಸರ್ಕಾರದಲ್ಲೇ ಮಂತ್ರಿಗಳಿಗೆ ಭೇಟಿಯಾಗಿ ನನ್ನ ಇಂಡಿ ತಾಲೂಕಿಗೆ ಪ್ರಸ್ತಾವನೆ ಬಂದದ. ಆ ಪ್ರಸ್ತಾವನೆಯನ್ನು ಮಂಜೂರಾತಿ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಸುಮಾರು 110 ಇವ್ರ ಅಜೆಂಡಾ ಏನದ, ನೀವೇನ್ ಅಭಿವೃದ್ಧಿ ಮಾಡ್ತೀವಿ ಅಂತ ಕೇಳಿದ್ರೆ ನೀವು ಏನು ಹೇಳಲ್ಲ. ಇಲ್ಲ, ನಾವು ಮೋದಿ ಇಳಿಸ್ತೀವಿ. ನಾವೆಲ್ಲರೂ ಎದಕ್ಕೆ ಕುಡ್ಕೊಂಡಿವಿ, ಮೋದಿ ಇಳಿಸೋ ಸಲುವಾಗಿ ಕುಡ್ಕೊಂಡಿವಿ. ಇವತ್ತು ರಾಜ್ಯದೊಳಗ ನಿನ್ನೆ ಮೊನ್ನೆ ತನಕ ನಾಯಿ ಜಗಳಾಡ್ತಿದ್ರು. ಇವತ್ತು ಮೋದಿ ಇಳಿಸೋ ಸಲುವಾಗಿ ಕಾಂಗ್ರೆಸ್ನವರು ಜೆಡಿಎಸ್ನವರು ಬಂದಾಗ ಇಲ್ಲಿನೂ ಜೆಡಿಎಸ್ ಅಭ್ಯರ್ಥಿ ಕೊಡ್ತಾರೆ. ನಾವು ಮೂತ್ರರಾಗುದ್ರ ಜೆಡಿಎಸ್ಗೆ ಮತ ಹಾಕಿ ನಮ್ದು ಜೆಡಿಎಸ್ ಅದೇ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಮೋಸ ಮಾಡಿದ್ರೆ ಸ್ವತಃ ಕುಮಾರಸ್ವಾಮಿಗಳು ಹೇಳ್ತಾರ. ಏನ್ ಹೇಳ್ತಾರ, ಉತ್ತರ ಕರ್ನಾಟಕದವರು ನಾವು ಓಟೆ ಹಾಕಿಲ್ಲ, ನಾ ಯಾಕೆ ಅನುದಾನ ಕೊಡ್ಲಿ, ನಾ ಯಾಕೆ ಅಭಿವೃದ್ಧಿ ಮಾಡ್ತೀನಿ. 35 MLA ಸ್ವತಃ ಇಲ್ಲಿ ಪೇಪರ್ನಾಗ ಬಂದಿರ್ತೀವಿ ನೋಡ್ರಿ. ನಾವೇನಾದ್ರೂ ಮತ್ತೆ ಇಲ್ಲಿ ಜೆಡಿಎಸ್ ಹಾಕೊಂಡಿರೋ ಮತ ಅಂದ್ರ ನಮ್ಮಟ್ಟು ನಮ್ಮ ಕಾರಣದಾಗ ನಾವೇ ಕೈ ಹಾಕೋಣ. ಅವ್ರಿಗೆ ಉತ್ತರ ಕರ್ನಾಟಕದಾಗಲಿ ರಾಜ್ಯದಲ್ಲಿ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ. ದೇವೇಗೌಡರ ವಂಶ ಇನ್ನೂ 100,000 ವರ್ಷಗಳಷ್ಟು ಆಡಳಿತ ನಡೆಸಬೇಕು, ಅಷ್ಟು ರೊಕ್ಕ ನಾವು ಕೂಡಿರಬೇಕು ಅನ್ನೋದಕ್ಕೆ ನಮ್ಮ ಮುಂದಿರುವಂತ ಅವರ ವಂಶ ಪರಂಪರೆ ಆಡಳಿತದ ಉದಾಹರಣೆ ದೇವೇಗೌಡರ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ, ಒಬ್ಬ ಮಗ ರೇವಣ್ಣ ಈ ರಾಜ್ಯದ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವ. ಆ ರೇವಣ್ಣ ಮನೆಯವರು ಹಾಸನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ. ಕುಮಾರಸ್ವಾಮಿ ಹೆಂಗೆ MLA ಈಗ ಸಾಲಿಲ್ಲ ಅಂತ ಮನೆಯಾಗಿರುವಂತ ಇನ್ಯಾರು ಮೊಮ್ಮಕ್ಕಳು ಮಾತನಾಡಿ ಟಿಕೆಟ್ ಕೊಡ್ತಾರೆ ಹಾಸನ ಮಂಡ್ಯದವರು. ಸ್ವತಃ ದೇವೇಗೌಡರು ಹೋಗಿ ಮಾತ್ರ ತುಮಕೂರಿನಾಗ MP ಬಿಟ್ಟು ನಾವೇನು ಕಂಡ್ರ ನಾವು ಮೂರ್ಖರ. ಇಲ್ಲಿ ಯಾರಿಗೆ ಶಕ್ತಿನೇ ಇಲ್ಲ, ಇಲ್ಲಿ ಯಾರಿಗೆ ಸ್ವಂತಿಕೆ ಅನ್ನೋದು ಇಲ್ಲೇ ಇಲ್ಲ. ಇವ್ರ ಮನೆತನಕ್ಕೆ ಗೊತ್ತಿರಬೇಕ. ಈ ಗಾಂಧಿಜಿಯವರು ಮನೆತನಕ್ಕೆ ದೇಶ ಒತ್ತಿಟ್ಟು 70 ವರ್ಷ ಇಲ್ಲಿ ಕರ್ನಾಟಕ ಒಳಗೆ ದೇವೇಗೌಡರು. 2019 ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ಶಾಸ್ತ್ರಿ ಮಾರ್ಕೆಟ್ ಮುಂಭಾಗದಲ್ಲಿ ಅಕ್ಷರ ಫಲಕ ಹಿಡಿದು ನೇಷನ್ ಫಸ್ಟ್ ವೋಟಿಂಗ್ ಮಸ್ಟ್ ಎಂದು ಘೋಷಣೆ ಕೂಗುತ್ತಾ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸುವಂತೆ ತಿಳಿಸಿದರು.
2019 ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರಿಗೆ ಕರಪತ್ರ ಹಂಚಿ ಹಾಗೂ ನಾಮಫಲಕ ಹಿಡಿದು ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಸಾರ್ವಜನಿಕರಲ್ಲಿ ಮತದಾನ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದರು. ಇನ್ನು ಗಾಂಧಿ ವೃತ್ತದಲ್ಲಿ ಹಾಗೂ ಶಾಸ್ತ್ರಿ ಮಾರ್ಕೆಟ್ ಮುಂಭಾಗದಲ್ಲಿ ಅಕ್ಷರ ಫಲಕ ಹಿಡಿದು ನೇಷನ್ ಫಸ್ಟ್ ವೋಟಿಂಗ್ ಮಸ್ಟ್ ಎಂದು ಘೋಷಣೆ ಕೂಗುತ್ತಾ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸುವಂತೆ ತಿಳಿಸಿದರು. नेशन फर्स्ट वोटिंग मस्ट, नेशन फर्स्ट वोटिंग मस्ट, भारत माता की जय, नेशन फर्स्ट वोटिंग मस्ट, नेशन फर्स्ट वोटिंग मस्ट, भारत माता की जय, भारत माता की जय, वंदे 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 भारत माता की जय. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಪತ್ರಿಕಾಗೋಷ್ಠಿ ನಡೆಸಿ ಕರ್ನಾಟಕದಲ್ಲಿ ಏಪ್ರಿಲ್ 18 ಮತ್ತು 23, 2019ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಬಿಜೆಪಿ ಪಕ್ಷ ಹೊರತುಪಡಿಸಿ ಬದ್ಧತೆ ಹೊಂದಿದ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಚುನಾಯಿಸಬೇಕೆಂದು ವಿನಂತಿ ಮಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಪತ್ರಿಕಾಗೋಷ್ಠಿ ನಡೆಸಿ ಕರ್ನಾಟಕದಲ್ಲಿ ಏಪ್ರಿಲ್ 18 ಮತ್ತು 23, 2019ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಬಿಜೆಪಿ ಪಕ್ಷ ಹೊರತುಪಡಿಸಿ ಬದ್ಧತೆ ಹೊಂದಿದ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಚುನಾಯಿಸಬೇಕಾಗಿ ವಿನಂತಿ ಮಾಡಿ, ಒಟ್ಟಾರೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ 5 ವರ್ಷಗಳಲ್ಲಿ ದೇಶವನ್ನು ವಿಪರೀತವಾಗಿ ಹಾಳುಗೆಡವಿದೆ. ಇದನ್ನೆಲ್ಲ ಸರಿಪಡಿಸಲು ಇರುವ ದಾರಿ ಎಂದರೆ ಬಿಜೆಪಿಯನ್ನು ಸೋಲಿಸುವುದು ಆಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಹೇಳಿದರು. ಒಂದು ಮಹತ್ವ ನಿರ್ಧಾರವನ್ನು ಪಡೆದುಕೊಂಡಿದೆ. ಇವತ್ತು ಲೋಕಸಭಾ ಚುನಾವಣೆ ಕಣದಲ್ಲಿ ಬಿಜೆಪಿ ಪಕ್ಷ, ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳು ಕರ್ನಾಟಕದಲ್ಲಿ ವಿಶೇಷವಾಗಿ ಬಿಎಸ್ಪಿ ಇತರೆ ಪಕ್ಷಗಳು ಸ್ಪರ್ಧೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಇವತ್ತು ಈ ಲೋಕಸಭಾ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಆಗುಹೋಗುಗಳ ಬಗ್ಗೆ ಮತ್ತು ದೇಶದ ಒಟ್ಟಾರೆ ಒಂದು ದೇಶದ ಜನತೆ ಮತ್ತು ದೇಶದ ಭವಿಷ್ಯದ ಮೇಲೆ ಪರಿಣಾಮ ಬೀರತಕ್ಕಂಥ ಮಹತ್ವ ಚುನಾವಣೆ ಇದಾಗಿದೆ. ಈ ಚುನಾವಣೆಗಳಲ್ಲಿ ಬಹುತೇಕವಾಗಿ ರಾಷ್ಟ್ರವನ್ನ ಆಳಿರತಕ್ಕಂಥ ಬಿಜೆಪಿ ಮೋದಿಯವರ ನೇತೃತ್ವದ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ದೇಶಕ್ಕೆ ಆಡಳಿತ ನೀಡುವಲ್ಲಿ ಮತ್ತು ಜನರ ಅಭಿವೃದ್ಧಿಯಲ್ಲಿ ಮತ್ತು ಬಡವರ, ಹಿಂದುಳಿದವರ ಮತ್ತು ಆದಿವಾಸಿಗಳ ಈ ಒಂದು ಇವರ ಏಳಿಗೆ ಮತ್ತು ಇವರ ಭವಿಷ್ಯಕ್ಕಾಗಿ 5 ವರ್ಷಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನೀಡಲಾರದೆ ಕೇವಲ ಮೋದಿಯವರು ಇವತ್ತು ಸಂವಿಧಾನವನ್ನು ಅತ್ಯಂತ ಲಘುವಾಗಿ ಪರಿಗಣಿಸುವುದರ ಮುಖಾಂತರ ಮತ್ತು ಮೋದಿಯ ಸರ್ಕಾರದಲ್ಲಿ ಇದ್ದಿರತಕ್ಕಂಥ ಅನೇಕ ಸಚಿವರು ಸಂವಿಧಾನದ ಬಗ್ಗೆ ಅಗೌರವವಾಗಿ ಮಾತಾಡುತ್ತಾ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೊರಡುತ್ತಾ ಮತ್ತು ಮೋದಿನೇ ದೇಶ, ದೇಶನೇ ಮೋದಿ ಅಂತ ಹೊಗಳಿ ಹೊಡೆಯುತ್ತಾ ಮತ್ತು ಈ ದೇಶಕ್ಕೆ ಮೋದಿನೇ ವಾರಸುದಾರರು, ಈ ದೇಶದ ನಾಯಕರು ಅಂತ ಹೇಳಿ ಕೊಳ್ಳುಗಳನ್ನು, ವಿಚಾರಗಳನ್ನು ಹೇಳುತ್ತಾ ಹೊರಟಿರ್ತಕ್ಕಂಥದ್ದು ಬಹುತೇಕವಾಗಿ ಇವತ್ತು ನಮ್ಮ ಎದುರುಗಡೆ ಇದೆ. ನಮ್ಮ ದೇಶವನ್ನ ಮುನ್ನಡೆಸಿಕೊಂಡು ಹೋಗಬೇಕಾಗಿರ್ತಕ್ಕಂಥವರು ಮೋದಿಯವರಿಗೆ ಇಡೀ ದೇಶವನ್ನ ಒಂದು ನಾಯಕತ್ವ ಮೋದಿಯವರೇ ಅಂತೇಳಿ ಏನು ಬರ್ಕೊಟ್ಟಿಲ್ಲ, ಅಥವಾ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಯವರೇ ಈ ದೇಶದ ನಾಯಕರು ಅಂತ ಹೇಳಿ ಏನು. ಮೋದಿಯವರು ಕೇವಲ ಬಿಜೆಪಿ ಪಕ್ಷದ ನಾಯಕರು, ರಾಹುಲ್ ಗಾಂಧಿಯವರು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರು. ದೇಶದ ನಾಯಕರು ದೇಶವನ್ನು ಆಳತಕ್ಕಂಥದ್ದು, ದೇಶವನ್ನು ಯಾವ ರೀತಿ ಆಳಬೇಕು ಅಂತ ಹೇಳ್ತಕ್ಕಂಥದ್ದು ಸಂವಿಧಾನ. ಈ ಸಂವಿಧಾನ ಮುಖಾಂತರ ಈ ದೇಶದ ಬಡವರ, ಆದಿವಾಸಿಗಳ ಮತ್ತು ಸಂಕಟದಲ್ಲಿರತಕ್ಕಂಥ
ಒಂದು ಜನರ ಹಿತ ಕಾಪಾಡಬೇಕಾಗಿರ್ತಕ್ಕಂಥದ್ದು ಆದ್ಯ ಸರ್ಕಾರಗಳ ಕರ್ತವ್ಯ. ಆದರೆ ಇದು ಯಾವುದು ಕೂಡ ಮಾಡಲಾರದೆ ಇವತ್ತು ನಮ್ಮ ದೇಶದಲ್ಲಿ ಬಹುಭಾಷಿಕರಿಗ ಬಹು ಸಂಸ್ಕೃತಿ ಉಳ್ಳಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮತ್ತು ವಿಶ್ವದಲ್ಲೇ ಒಂದು ದೊಡ್ಡದಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಸಂವಿಧಾನವನ್ನ ಮುಖಾಂತರ ಎಲ್ಲರಿಗೂ ಕೂಡ ರಕ್ಷಣೆಯನ್ನ ಮಾಡಿದೆ. ಎಲ್ಲರಿಗೂ ಕೂಡ ಒಂದು ಗೌರವಯುತವಾಗಿ ನಡೆಸತಕ್ಕಂಥ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ವಿಚಾರ ಇದೆ. ಆದರೆ ಯಾವ ಕೂಡ ಲೆಕ್ಕಿಸಲಾರದೆ ಇವತ್ತು ಆದಿವಾಸಿಗಳು ಮತ್ತು ದಲಿತರ ಮೇಲೆ ಅವ್ಯಾತವಾಗಿ ದೌರ್ಜನ್ಯ ನಡೆಯೋದ್ರ ಮುಖಾಂತರ ಕುದುರೆ ಮೇಲೆ ಕೂತು ಬಂದ ಅಂತ ಹೇಳಿ ಕೊಲೆಯನ್ನು ಮಾಡತಕ್ಕಂಥದ್ದು, ಮೀಸಿ ಬಿಟ್ಟ ಅಂತ ಹೇಳಿ ಹಿಡಿದು ಮೀಸಿ ಬೋಡಿಸಿ ಕೊಲೆ ಮಾಡತಕ್ಕಂಥದ್ದು, ಇವತ್ತು ಗೋ ಹತ್ಯೆಯನ್ನ ಮಾಡ್ದ, ಗೋ ಮಾಂಸನ ಮಾರಾಟ ಮಾಡ್ತಾ ಇದ್ದ ಅಂತ ಹೇಳಿ ಇವತ್ತು ಆ ಒಬ್ಬ ಅಸ್ಪೃಶ್ಯನನ್ನ ತೊಗಲನ್ನೇ ಸೊಂದಿರ್ತಕ್ಕಂಥದ್ದು ಮತ್ತು ನಿರಂತರವಾಗಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಿರತಕ್ಕಂಥ ರಾಜ್ಯಗಳಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಕ್ಕಂಥದ್ದು ಇವೆಲ್ಲವೂ ಕೂಡ ನೋಡಿದ್ರೆ ಇವತ್ತು ಕಂಪ್ಲೀಟ್ ಆಗಿ ಮೋದಿಯ ನೇತೃತ್ವದಲ್ಲಿರತಕ್ಕಂಥ ಸರ್ಕಾರ ಒಳ್ಳೆಯ ಆಡಳಿತ ನೀಡುವಲ್ಲಿ ಮತ್ತು ಜನರ ಮಾನ ಪ್ರಾಣ ರಕ್ಷಣೆ ಮಾಡುವಲ್ಲಿ, ದೇಶದ ಗೌರವವನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫುಲಾಗಿರ್ತಕ್ಕಂಥ ಬಿಜೆಪಿ ಪಕ್ಷ ಮತ್ತೆ ಇವತ್ತು ಮೊಸಳೆ ಕಣ್ಣೀರನ್ನ ಸೋರಿಸುತ್ತಾ ಇವತ್ತು ಮತ್ತೆ ಒಳ್ಳೆಯ ವಿಚಾರಗಳನ್ನ ಹೇಳೋದರ ಜೊತೆಗೆ ನಯವಂಚನೆ ಮಾಡುತ್ತಾ ಇವತ್ತು ಈ 17ನೇ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಹೆಜ್ಜೆ ನೀಡುವುದರ ಮುಖಾಂತರ ನಮ್ಮ ಅಧಿಕಾರಿಗೆ ಮೋದಿಯವರ ಕೈಯಲ್ಲಿ ಮೋದಿಯನ್ನೇ ಇವತ್ತು ದೇಶದ ವಾರಸ್ದಾರ ಅಂತ ಹೇಳ್ತಕ್ಕಂಥದ್ದು ಇವತ್ತು ನಾವು ಸಂಪೂರ್ಣವಾಗಿ ವಿರೋಧನ ಮಾಡ್ತೀವಿ. ಅದಕ್ಕೆ ಹಾಗಾಗಿ ಬಿಜೆಪಿ ಇವತ್ತು ಒಟ್ಟಾರೆ ಸೆಕ್ಯುಲರಿಸಂ ಮತ್ತು ಒಂದು ಕಮ್ಯುನಲಿಸಂ ಇದ್ದಿರತಕ್ಕಂತಹ ಒಂದು ಚುನಾವಣೆ ಇದು. ಒಂದು ಜಾತ್ಯತೀತ ಶಕ್ತಿಗಳಿಗೆ ಮತ್ತು ಕೋಮುವಾದ ಶಕ್ತಿಗಳ ಮಧ್ಯದಲ್ಲಿ ನಡೀತಕ್ಕಂಥ ಈ ಚುನಾವಣೆಯನ್ನ ಇವತ್ತು ಇದರ ಬಗ್ಗೆ ಈ ದೇಶದ ಜನತೆ ಮತ್ತು ನಮ್ಮ ನಾಡಿನ ಜನತೆ ಜಾಗೃತ ಮತದಾರರು ಇದನ್ನೆಲ್ಲನ್ನ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಬಿಜೆಪಿ ಹುರಿಯಾಳುಗಳಿಗೆ ಸ್ಪರ್ಧಾಳುಗಳಿಗೆ ಔಟ್ರಾಟ್ ಆಗಿ ಅವರಿಗೆ ಮತನ ನೀಡಲಾರದೆ ಅವರನ್ನ ಸಂಪೂರ್ಣವಾಗಿ ಸೋಲಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಮೂಲ್ಯವಾದಂತ ಮತವನ್ನ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಮತದಾರರಲ್ಲಿ ನಮ್ರವಾಗಿರ್ತಕ್ಕಂಥ ಮನವಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ದಲಿತ ಸಂಘರ್ಷ ಸಮಿತಿಯನ್ನು ಮಾಡ್ತಾ ಇದ್ದೀವಿ. ಈಗ ನಡೀತಕ್ಕಂಥ 18 ಮತ್ತು 23 ಮತ್ತು ಬೀದರ್, ಗುಲ್ಬರ್ಗ ಆಗ್ಬೋದು, ವಿಜಾಪುರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಎಲ್ಲ ಕಡೆ 14 ಕಡೆ ನಡೀತಕ್ಕಂಥ ಚುನಾವಣೆ ಈ ಭಾಗ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಜಾಗೃತನ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇವತ್ತು ಬಿಜೆಪಿಗೆ ನಮ್ಮ ಮತ ಇಲ್ಲ, ಬಿಜೆಪಿಗೆ ಮತ ಹಾಕಬಾರದು, ಬಿಜೆಪಿಗೆ ಮತ ಹಾಕಿದ್ರಿಗೆ ದೇಶಕ್ಕೆ ಗಂಡಾಂತರ ಅಂತಕ್ಕಂಥ ವಿಚಾರನ ಸಾರೋದ್ರ ಮುಖಾಂತರ ಇವತ್ತು ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂ ಮತ್ತು ಗೌರವಯುತವಾಗಿ ಸಂವಿಧಾನ ರಕ್ಷಣೆ ಮಾಡತಕ್ಕಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡತಕ್ಕಂಥ ಪಕ್ಷಗಳಿಗೆ ಮತನ ನೀಡಬೇಕು ಅಂತ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮತ್ತೆ ಕಾವು ಪಡೆದ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ, ಕಾನೂನು ಹೋರಾಟಕ್ಕೆ ನಿರ್ಧರಿಸಿದ ಗೃಹ ಮಂತ್ರಿ ಎಂಬಿ ಪಾಟೀಲ್. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಇಂಡಿ ತಾಲೂಕಿನ ಸಾಲುಟ್ಗಿ ಗ್ರಾಮದಲ್ಲಿ ಮತಯಾಚನೆ. ನೇಷನ್ ಫಸ್ಟ್ ವೋಟಿಂಗ್ ಮಸ್ಟ್, ನಗರದಲ್ಲಿ ನಾಮಫಲಕ ಹಿಡಿದು ಎಬಿವಿಪಿ ವತಿಯಿಂದ ಮತದಾನ ಜಾಗೃತಿ. ಪ್ರಜಾಪ್ರಭುತ್ವ ಉಳಿಕೆಗಾಗಿ ಬಿಜೆಪಿ ಪಕ್ಷ ಹೊರತುಪಡಿಸಿ ಬದ್ಧತೆ ಹೊಂದಿದ ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ.